ಹಾಗಾದ್ರೆ ಇದೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಏನು ಹೇಳ್ತಾ ಇದೆ, ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ನೋಡೋಣ. ಕರ್ನಾಟಕದ ವಾದಕ್ಕೆ ಸಿಗದ ಮನ್ನಣೆ 3500 ಕ್ಯೂಸೆಕ್ ನೀರು ಹರಿಸೋದಕ್ಕೆ ತಾಕೀತು ಬಂತಲ್ಲ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸಿನ ಪ್ರಕಾರ ಕರ್ನಾಟಕವು ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಗುರುವಾರ ತಾಕೀತು ಮಾಡಿತು. ಸದ್ಯ ಕಾವೇರಿ ನೀರು ಬಿಡದಿರಲು ತೀರ್ಮಾನಿಸಿರುವ ಕರ್ನಾಟಕ ಸರ್ಕಾರವು ಪ್ರಾಧಿಕಾರದ ಆದೇಶಕ್ಕೆ ಸೆಡ್ ಹೊಡೆದು ನಿಂತಿದೆ. ಅಲ್ಲಿಂದ ಆದೇಶ ಬಂದ್ಬಿಡ್ತು, ಬಿಟ್ಟುಬಿಡೋಣ, ಹರಿಸ್ಬಿಡೋಣ ಅಂತ ಏನು ಮಾಡಿಲ್ಲ. ಸರ್ವಪಕ್ಷ ಸಭೆ ಇದೆ, ಭಾನುವಾರದವರೆಗೂ ನೋಡೋಣ ಅಂತ ಹೇಳಿ ಹೋಲ್ಡ್ ಮಾಡಿದೆ. ಪ್ರಾಧಿಕಾರದ ಅಧ್ಯಕ್ಷ ಎಸ್.ಜೆ. ಹಲ್ದಾರ್ ನೇತೃತ್ವದಲ್ಲಿ ಇಲ್ಲಿ ನಡೆದಂತಹ ಸಭೆಯು ಸಮಿತಿಯ ಶಿಫಾರಸನ್ನು ಎತ್ತಿ ಹಿಡಿತು. ನಿನ್ನೆ ಈ ಶಿಫಾರಸಿನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ ಕರ್ನಾಟಕ ಸರ್ಕಾರದ ವಾದಕ್ಕೆ ಪ್ರಾಧಿಕಾರ ಮನ್ನಣೆ ಕೊಡಲಿಲ್ಲ. ಪ್ರತಿ ಬಾರಿನೂ ಹಿಂಗೆ, ಏನು ಇದು ಮೊದಲನೇ ಸರಿ ಏನಲ್ಲ, ಪ್ರತಿ ಸರಿನೂ ಇದೇ ಅನ್ಯಾಯ ಆಗಿರೋದು. ಅಲ್ಲೊಂದು ವಾದ ಮಾಡ್ಕೊಂಡ್ಬಿಟ್ಟವ್ರು ಅವರು. ಹಾಗಾಗಿ ಕರ್ನಾಟಕವು 15 ದಿನ ಒಟ್ಟು 4.5 TMC ಅಡಿ ನೀರು ಹರಿಸಲೇಬೇಕಾಗಿದೆ. ಸಮಿತಿಯ ಶಿಫಾರಸಿನ ಪ್ರಕಾರ ಜುಲೈ 29ರಿಂದಲೇ ಕಾವೇರಿ ನೀರು ಬಿಡಬೇಕಾಗಿತ್ತು, ಆದರೆ ಬಿಟ್ಟಿಲ್ಲ. ಜೊತೆಗೆ 2ನೇ ತಾರೀಕು ಆಗಲೇ ಹೇಳಿದಂತೆ ಸರ್ವಪಕ್ಷ ಸಭೆ ಇದೆ. DK ಶಿವರ ನೇತೃತ್ವದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಆಗಸ್ಟ್ 2ರಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು ಹಾಗೂ ಶಾಸಕರಿಗೆ ಆಹ್ವಾನ ಕೊಡಲಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಕಾವೇರಿ ನೀರಿಗೆ ಸಂಬಂಧಿಸಿದ ವಿಚಾರವನ್ನು ಮುಂದೆ ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಈಗ ಆದೇಶ ಬಂದಿದೆ, ಮುಂದಕ್ಕೆ ಅದು ಕಾನೂನಾತ್ಮಕ ಹೋರಾಟ ಆಗುತ್ತೆ, ಬಿಟ್ಟುಬಿಡೋಣವಾ, ಅಥವಾ ನಮ್ಮ ಪರಿಸ್ಥಿತಿನೂ ನಾವು ನೋಡಬೇಕಲ್ಲ, ನಮ್ಮ ರಾಜ್ಯದ ರೈತರ ಕಷ್ಟದ ಪರಿಸ್ಥಿತಿ ಜೊತೆಲಿ ಸರ್ಕಾರ ಜೊತೆಲಿ ನಿಲ್ಲಬೇಕಲ್ಲ. ಹಾಗಾಗಿ ಏನು ಮಾಡಬೇಕು, ಏನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸರ್ವಪಕ್ಷ ಸಭೆ ಇದೆ. ಎಲ್ಲರ ಜೊತೆ ನಿಧಾನವಾಗಿ ಕೂತು ಚರ್ಚೆ ಮಾಡಿ ಆ ನಂತರ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗತ್ತೆ. ಇಲ್ಲಿ ರೈತರುಗಳನ್ನು ಎದುರಾಕೊಳ್ಳೋಕ್ಕಾಗಲ್ಲ, ಅಲ್ಲಿ ಈಗೇನು ಸಮಿತಿ ಶಿಫಾರಸನ್ನು ಕೊಟ್ಟಿದೆ ಅದನ್ನು ಕೂಡ ಮೀರಕ್ಕಾಗಲ್ಲ. ಅಂಥ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿರೋದು ಸದ್ಯಕ್ಕೆ ರಾಜ್ಯ ಸರ್ಕಾರ. ಹಾಗಾಗಿ ಇಲ್ಲಿ ನಾವು ಗಮನಿಸೋದಾದರೆ ಕರ್ನಾಟಕ ಈ ರೀತಿಯಾದಂಥ ರಿಕ್ವೆಸ್ಟ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಈ ವರ್ಷ ವಾಡಿಕೆಗಿಂತ 60% ಕಡಿಮೆ ಮಳೆಯಾಗಿದೆ. ಮಳೆಯಾಗಿದ್ರೆ ನಾವ್ಯಾಕೆ ಈ ಥರ ಮಾತಾಡ್ತಿದ್ವಿ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಬಹಳ ಕಡಿಮೆ ಇದೆ. ಜೊತೆಗೆ 4 ಜಲಾಶಯಗಳಲ್ಲಿ 55 TMC ಅಡಿ ನೀರಿದೆ. ಮುಂದಿನ 10 ತಿಂಗಳಿಗೆ ಕುಡಿಯುವ ನೀರಿಗೆ 35 TMC ನೀರು ಅವಶ್ಯಕತೆ ಇದೆ. ಹಾಗಾಗಿ ಸಾಕಷ್ಟು ನೀರಿಲ್ಲದ ಪರಿಸ್ಥಿತಿ ಇದೆ. ಆದರೆ ತಮಿಳುನಾಡಿನ ಪರಿಸ್ಥಿತಿ ಹಾಗಲ್ಲ. ಕರ್ನಾಟಕದಿಂದ ಕಾವೇರಿ ನೀರು ಹರಿಯುತ್ತಾನೆ ಇರುತ್ತೆ, ಹಾಗೂ ಹಿಂಗಾರಿನಲ್ಲಿ ಉತ್ತಮ ಮಳೆಯಾಗುತ್ತೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮೇಲ್ಮನೆಯಲ್ಲಿ ಪುರಸ್ಕರಿಸಬೇಕು ಅನ್ನೋದಿತ್ತು. ಇನ್ನು ತಮಿಳುನಾಡಿನ ವಾದ ಏನು ಹಾಗಾದ್ರೆ, ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ತಮಿಳುನಾಡಿಗೆ 2 ತಿಂಗಳಲ್ಲಿ 40 TMC ನೀರು ನೀವು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಕೇವಲ 3 TMC ಅಡಿ ನೀರು ಮಾತ್ರ ಬಿಡುಗಡೆ ಮಾಡಲಾಗಿದೆ. ಇದರಿಂದಾಗಿ ಮೆಟ್ಟೂರು ಜಲಾಶಯದಲ್ಲಿ ಒಳಹರಿವು ಕಡಿಮೆ ಆಗಿದೆ. ಜಲಾಶಯದಲ್ಲಿ 40 TMC ಅಡಿ ಮಾತ್ರ ನೀರಿದೆ. 50 TMC ಅಡಿ ಇದ್ರೆ ಮಾತ್ರ ನೀರಾವರಿಗೆ ನೀರು ಬಿಡುಗಡೆ ಮಾಡಬಹುದು. ಸಾಕಷ್ಟು ನೀರು ಸ್ಟೋರೇಜ್ ಇಲ್ಲದಿರೋ ಕಾರಣ ಜೂನ್ 14ರಂದು ಕೃಷಿಗಾಗಿ ತೆರಬೇಕಾಗಿದ್ದ ಮೆಟ್ಟೂರು ಅಣೆಕಟ್ಟೆಗಳನ್ನು ತೆರೆಯಲಾಗಿಲ್ಲ. ಕರ್ನಾಟಕವು ಪ್ರತಿದಿನ 11500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಬೇಕು. ಆಗ ಮಾತ್ರ ಕುರುಬೈ ಬೆಳೆಗೆ ನೀರು ಬಿಡಬಹುದು. ಹಿಂಬಾಕಿ ನೀರನ್ನು ಬಿಡುಗಡೆ ಮಾಡೋದಕ್ಕೆ ಆದೇಶಿಸಬೇಕು. ನಿಮ್ಮ ಹತ್ರ ಇದೆಯೋ ಬಿಟ್ಟಿದೆಯೋ, ನಿಮ್ಮ ರೈತರು ನೇಣು ಹಾಕೊಂಡು ಸಾಯ್ತಾರೋ, ಏನಾರು ಮಾಡಲಿ, ನಮ್ಮದೇನು ಆದೇಶ ಇದೆ, ನಮಗೇನು ಕೊಡಬೇಕು ಅದನ್ನು ಕೊಟ್ಟುಬಿಡಿ ಅನ್ನುವಂಥ ಹಟ್ಟಕ್ಕೆ ಬಿದ್ದಿದೆ ಇಲ್ಲಿ ತಮಿಳುನಾಡು. ನಮಗೆ ಕೊಡೋರ ಪರಿಸ್ಥಿತಿನೂ ಹೆಂಗಿದೆ ಏನು ನೋಡಬೇಕಲ್ಲ. ಅವ್ರಿಗೆ ಮಳೆ ಆಗಿದ್ದಿದ್ರೆ ನಮಗೆ ಸರಾಗವಾಗಿ ನೀರು ಹರ್ಕೊಂಡು ಬರ್ತಿತ್ತಲ್ಲ, ಈಗಲೂ ಹರಿತಾ ಇದೆಯಲ್ಲ. ಅತಿಯಾಗಿ ನಾವು ಕೇಳೋದು ಬೇಡ. ಅವ್ರ ಪರಿಸ್ಥಿತಿ ಅವ್ರಿಗೆ ಇಲ್ಲದಾಗ ಯಾರೋ ಒಬ್ರು ಏನೋ ನಮಗೆ ಕೊಡ್ತಾರೆ, ಅವ್ರ ಹತ್ರನೇ ಇಲ್ಲದೆ ಇದ್ದರೂ ನಮ್ಗೆ ಕೊಡಬೇಕು ಅನ್ನುವಂಥ ಒಂದು ವಾದ ಇದೆಯಲ್ಲ, ಅದು ನಿಜಕ್ಕೂ ಬೇಸರ ತರುತ್ತೆ. ಬಟ್ ತಮಿಳುನಾಡಿನ ವಾದ ಇದು. ನಮಗೇನು ಕೊಟ್ಬಿಡ್ಬೇಕು ಅದನ್ನು ಕೊಡಿ, ನಿಮ್ಮ ಕತೆ ಹೆಂಗಿದ್ರೆ ನಮಗೇನು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಸೊ ಇದು ಏನಾಗುತ್ತೆ.